ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಸ್ಪೀಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಕಲ್ಪನಾ ಚಾವ್ಲಾರವರ ಬಗ್ಗೆ 5 ಸಾಲುಗಳ ಪುಟ್ಟ ಪ್ರಬಂಧ ತಿಳಿತಾ ಹೋಗೋಣ. ಈ ಒಂದು ಪ್ರಬಂಧ ಅಂತಕ್ಕಂಥ ಇಷ್ಟವಾದ್ರೆ ಲೈಕ್ ಮಾಡಿ, ಇನ್ನೊಬ್ರಿಗೂ ಶೇರ್ ಮಾಡಿ, ಇನ್ನೊಬ್ರಿಗೆ ಚಾನಲ್ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಯಾರ ಬಗ್ಗೆ ಮಾಹಿತಿ ಬೇಕಂತ ಹೇಳಿ ಕಾಮೆಂಟ್ ಮಾಡಿ, ಅವರ ಮಾಹಿತಿ ಬಗ್ಗೆ ನಾನು ತಿಳಿಸಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಈ ಒಂದು ವಿವರಣೆ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ಕಲ್ಪನಾ ಚಾವ್ಲಾರವರು ಬಾಹ್ಯಾಕಾಶಕ್ಕೆ ಹೋದ ಮೊದಲ ಭಾರತೀಯ ಸಂಜಾತ ಮಹಿಳೆ. ಮತ್ತೊಮ್ಮೆ ನೋಡಿ, ಕಲ್ಪನಾ ಚಾವ್ಲಾರವರು ಬಾಹ್ಯಾಕಾಶಕ್ಕೆ ಹೋದ ಮೊದಲ ಭಾರತೀಯ ಸಂಜಾತ ಮಹಿಳೆ. ಎರಡನೇ ಪಾಯಿಂಟ್, ಅವರು 17 ಮಾರ್ಚ್ 1962ರಂದು ಹರಿಯಾಣದ ಕಾರ್ನಲ್ನಲ್ಲಿ ಜನಿಸಿದರು. ಮತ್ತೊಮ್ಮೆ ನೋಡಿ, ಅವರು 17 ಮಾರ್ಚ್ 1962ರಂದು ಹರಿಯಾಣದ ಕಾರ್ನಲ್ನಲ್ಲಿ ಜನಿಸಿದರು. ಮೂರನೇ ಪಾಯಿಂಟ್, 1984ರಲ್ಲಿ ಅವರು ಏರೋಸ್ಪೇಸ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು ಹಾಗೂ 1994ರಲ್ಲಿ ನಾಸಾಗೆ ಆಯ್ಕೆಯಾದರು. ಮತ್ತೊಮ್ಮೆ ನೋಡಿ, 1984ರಲ್ಲಿ ಅವರು ಏರೋಸ್ಪೇಸ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು ಹಾಗೂ 1994ರಲ್ಲಿ ನಾಸಾಗೆ ಆಯ್ಕೆಯಾದರು. ನಾಲ್ಕನೇ ಪಾಯಿಂಟ್ ನೋಡಿ, 1997 ನವೆಂಬರ್ 19ರಂದು ಅವರ ಪ್ರಥಮ ಬಾಹ್ಯಾಕಾಶ ಮಿಷನ್ ಆಗಿತ್ತು. ಮತ್ತೊಮ್ಮೆ ನೋಡಿ, 1997 ನವೆಂಬರ್ 19ರಂದು ಅವರ ಪ್ರಥಮ ಬಾಹ್ಯಾಕಾಶ ಮಿಷನ್ ಆಗಿತ್ತು. ಓಕೆ, ಅಂತ ನೋಡಿ. ಐದನೇ ಪಾಯಿಂಟ್, ಅವರು ಫೆಬ್ರವರಿ 1, 2003ರಂದು ಬಾಹ್ಯಾಕಾಶ ನೌಕೆಯಲ್ಲಿ ಇದು ಎರಡನೇ ಬಾಹ್ಯಾಕಾಶ ನೌಕೆ. ಇದು ಮೊದಲನೇದು ಸಕ್ಸಸ್ ಆಗಿತ್ತು, ಆದ ಕಾರಣ ಮತ್ತೆ ಎರಡನೇ ಸತಿ ಇವ್ರನ್ನ ಕಳಿಸಿದರು. ಓಕೆ, ಅವರು ಫೆಬ್ರವರಿ 1, 2003ರಂದು ಬಾಹ್ಯಾಕಾಶ ನೌಕೆಯಲ್ಲಿ ಕೊಲಂಬಿಯಾ ದುರಂತದಲ್ಲಿ ನಿಧನರಾದರು. ಓಕೆ, ಹಾಗಾದ್ರೆ ಒಂದು ಮಾಹಿತಿ ಅಂತ ಇಷ್ಟವಾದ ಲೈಕ್ ಮಾಡಿ, ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಾನಲ್ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.